ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ನಿರೀಗಾ ಗ್ರಾಮದಲ್ಲಿ ಆರೋಗ್ಯ ಉಪಕೇಂದ್ರದ ನೂತನ ಕಟ್ಟಡವನ್ನು ಶಾಸಕ ಬಿ ಶಿವಣ್ಣ ಮತ್ತು ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಅವರು ಉದ್ಘಾಟಿಸಿದರು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣ ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಆರೋಗ್ಯ ಸೇವೆ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದು, ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಸುಸಜ್ಜಿತ ಆರೋಗ್ಯ ಕೇಂದ್ರಗಳನ್ನು ಉದ್ಘಾಟಿಸಲಾಗುತ್ತಿದೆ. ನರೇಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಆರೋಗ್ಯ ಸೇವೆಗಳಿಗಾಗಿ ಸರ್ಜಾಪುರ ಮತ್ತು ದೊಮಸಂದ್ರ ಕೇಂದ್ರಗಳ ಮೇಲೆ ಅವಲಂಬಿತರಾಗಿದ್ದರು. ಈಗ ನರೇಗಾ ಗ್ರಾಮದಲ್ಲಿಯೇ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ಎಂದರು. ಜನಪ್ರತಿನಿಧಿಗಳಿಗೆ ಅವಕಾಶ ದೊರೆತಾಗ ತಮಗೆ ಮತ ನೀಡಿದವರ ಸೇವೆ ಮಾಡಬೇಕು ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು. ಜನಪ್ರತಿನಿಧಿಗಳಲ್ಲಿ ಸೇವಾ ಮನೋಭಾವನೆ ಅತ್ಯಂತ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ನರೇಗಾ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರವನ್ನು ತೆರೆಯಲು ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿಯವರು ವೈಯಕ್ತಿಕವಾಗಿ 50 ಲಕ್ಷ ರೂಪಾಯಿ ನೀಡಿರುವುದು ಶ್ಲಾಘನೀಯ. ತಾಲೂಕಿನ ಪ್ರತಿ ಹೋಬಳಿಯಲ್ಲಿಯೂ ಸುಸಜ್ಜಿತ ಆರೋಗ್ಯ ಕೇಂದ್ರಗಳನ್ನು ತೆರೆಯುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದೆಂದರು. ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಮಾತನಾಡಿ, ನರೇಗಾ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ 10ಕ್ಕೂ ಹೆಚ್ಚು ಗ್ರಾಮಗಳಿದ್ದು ವಾಟರ್ ಮ್ಯಾನ್ಗಳಿಗೆ ಅನುಕೂಲವಾಗುವಂತೆ 20 ಮಂದಿಗೆ ಟಿವಿಎಸ್ ದ್ವಿಚಕ್ರ ವಾಹನವನ್ನು ವೈಯಕ್ತಿಕವಾಗಿ ನೀಡಲಾಗಿದೆ. ಗ್ರಾಮ ಪಂಚಾಯಿತಿಯ ವರ್ಗವೊಂದರ ಅಡಿಯಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರೋಗ್ಯ ಕೇಂದ್ರವನ್ನು ತೆರೆಯಲು ಚಿಂತನೆ ನಡೆಸಲಾಗಿತ್ತು. ಸುತ್ತಮುತ್ತಲಿನ ಗ್ರಾಮಗಳಿಗೆ ಅನುಕೂಲವಾಗುವಂತೆ ಮತ್ತು ಸಾರ್ವಜನಿಕರಿಗೆ ಉಪಯುಕ್ತವಾಗುವ ನಿಟ್ಟಿನಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಲು 40 ಲಕ್ಷ ರೂಪಾಯಿ ಹಣ ನೀಡಲಾಗಿದೆ ಎಂದರು. ನರೇಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತರಿಗೆ ಅನುಕೂಲವಾಗುವಂತೆ ಟಿವಿಎಸ್ ದ್ವಿಚಕ್ರ ವಾಹನಗಳನ್ನು ನೀಡಲು ಚಿಂತನೆ ನಡೆಸಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವಶ್ಯಕತೆ ಇರುವಡಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಲು ಕ್ರಮ ವಹಿಸಲಾಗಿದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ, ನರೇಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೇದ ಕೇಶವಮೂರ್ತಿ, ಉಪಾಧ್ಯಕ್ಷ ಶ್ರೀನಿವಾಸ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾಂತರಾಜು, ಚಿನ್ಮಯ ಸೇವಾ ಸಂಸ್ಥೆಯ ಡಾಕ್ಟರ್ ಚಿನ್ನಪ್ಪ, ವೈಚಿಕ ಹಗಡಿ, ಸದಸ್ಯರಾದ ಸುಧಾ, ಸತೀಶ್, ಲತಾ, ಸುಜಾತ, ರಂಜಿತ್ ಕುಮಾರ್, ಅಶ್ವಥ್ ರೆಡ್ಡಿ, ರಾಜಪ್ಪ, ಗೀತಾ, ಬಾಬು, ಅಶೋಕ್, ಸುಮಲತಾ, ಮುನಿರಾಜು, ಕ್ಯಾತ್ಯಾಯಿನಿ, ಪವಿತ್ರ, ಗೋಪಾಲ್ ರೆಡ್ಡಿ, ಸುಶೀಲಾ, ಶೋಭಾ ಉಪಸ್ಥಿತರಿದ್ದರು. ನಮ್ಮ ನರೇಗಾ ಗ್ರಾಮ ಪಂಚಾಯಿತಿಯ ವತಿಯಿಂದ ಮತ್ತು ನಮ್ಮ ಬಾಬು ರೆಡ್ಡಿರವರ ಒಂದು ಸಹಕಾರದಿಂದ, ದಾನಿಗಳ ಸಹಕಾರದಿಂದ ಇವತ್ತು ನಮ್ಮ ನರೇಗಾ ಗ್ರಾಮದಲ್ಲಿ ನೂತನವಾಗಿ ಆಸ್ಪತ್ರೆ ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ವಾಟರ್ ಮ್ಯಾನ್ಸ್ 20 ಜನ ಇದ್ದಾರೆ. ಅವ್ರು 20 ಜನಕ್ಕೂ ಕೂಡ ಇವತ್ತು 20 ಜನಕ್ಕೂ ಕೂಡ ಒಂದು ಟಿವಿಎಸ್ ಮೋಟ್ರ್ ಗಾಡಿಗಳನ್ನು ಕೂಡ ಇವತ್ತು ಕೊಟ್ಟಿದ್ದೇವೆ. ಅದೇ ರೀತಿ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ಹೆಚ್ಚು ಕಡಿಮೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಇಮಾಸ್ಟೈಟ್ಸು, ಅದೇ ರೀತಿಯಾಗಿ ಫಿಲ್ಟರ್ ವಾಟರ್ಸು ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ಮಾಡಿದ್ದೇವೆ. ಇವತ್ತು ಗ್ರಾಮ ಪಂಚಾಯತಿನಲ್ಲಿ ಸಿಕ್ಕಂಥ ಒಂದು ಅವಕಾಶದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಶ್ರೀಮತಿ ವೇದಾರವರು, ಅವರ ಪತಿಗಳಾದಂಥ ನಮ್ಮ ಸ್ನೇಹಿತರಾದಂಥ ಕೇಶವರವರು, ನಮ್ಮ ಬಾಬು ರೆಡ್ಡಿರವರ ಒಂದು ಸಹಕಾರದೊಂದಿಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರ ಸಹಕಾರದೊಂದಿಗೆ ಇವತ್ತು ಉತ್ತಮವಾದಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಮತ್ತು ತಾಲೂಕಿನ ಜನತೆಯ ಪರವಾಗಿ ಗ್ರಾಮ ಪಂಚಾಯತಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನ ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ನರೇಗಾ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ನರೇಗಾ ಗ್ರಾಮದಲ್ಲಿ ನಮ್ಮ ಶಾಸಕರ ಸಹಾಯದಿಂದ ಮತ್ತು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿಗಳ ಸದಸ್ಯರ ಒಂದು ನೇತೃತ್ವದಲ್ಲಿ ಸರ್ಕಾರಿ ಒಂದು ಆಸ್ಪತ್ರೆಯನ್ನು ಸುಮಾರು 70 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದೀವಿ. ಇದು ನಮಗೆ ತುಂಬ ಸಂತೋಷದ ವಿಚಾರ. ಯಾಕೆಂದರೆ ಇಲ್ಲಿ ಸುತ್ತಮುತ್ತಲಲ್ಲೇ ನಮ್ಮ ಸರ್ಜಾಪುರ, ದೊಮಸಂದ್ರ ದೂರದ ಹಳ್ಳಿಗಳಿಗೆ ಹೋಗಬೇಕಾಗಿತ್ತು, ದೂರದ ಇದಕ್ಕೆ ಹೋಗಬೇಕಾಗಿತ್ತು ಹೆಡ್ ಕ್ವಾರ್ಟರ್ಗೆ. ನಮ್ಮ ನರೇಗಾದಲ್ಲಿ ಆಗಿರೋದ್ರಿಂದ ತುಂಬ ಸಂತೋಷ ಆಗ್ತಾಯಿದೆ, ಜನಗಳಿಗೆ ಭಾರಿ ಅನುಕೂಲ ಆಗ್ತಾಯಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನರೇಗಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶೌಚಾಲಯಗಳನ್ನ ನಿರ್ಮಿಸಬೇಕು. ಅದನ್ನು ಶೀಘ್ರದಲ್ಲೇ ಮಾಡ್ತೀವಿ. ಉದ್ದೇಶ ಸುಮಾರು ಹಳ್ಳಿಗಳು ದೂರ ದೂರ ಮನೆಗಳೆಲ್ಲ ತೋಟಗಳಲ್ಲಿ ಅಲ್ಲಿ ಎಲ್ಲ ಕಟ್ಕೊಂಡಿದ್ದಾರೆ. ಬೋರ್ವೆಲ್ಗಳು ಸುಮಾರು ದೂರದಲ್ಲೆಲ್ಲ ಹಾಕಿದ್ದಾರೆ.
ಅಲ್ಲೆಲ್ಲ ಓಡಾಡಬೇಕಾಗುತ್ತೆ. ರಾತ್ರಿ ಹಗಲು ಅಂದಿರ ಅವರು ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರೂ ಪಾಪ ಚುನಾವಣಾ ಅದು ಇದು ಎಲ್ಲ ವೋಟರ್ ಲಿಸ್ಟು ಎಲ್ಲ ಓಡಾಡಬೇಕಾಗುತ್ತೆ. ಅವ್ರಿಗೂ ಮುಂದಿನ ಫೆಬ್ರವರಿ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ನೆರಗ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು 10 ಬೈಕ್ಗಳನ್ನ ಅವ್ರಿಗೂ ಮುಂದಿನ 16ನೇ ತಾರೀಕು ನಮ್ಮ ಯಗ್ಗಂಡಳ್ಳಿಯಲ್ಲಿ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಇದೆ, ಆ ದಿನ ಅವ್ರಿಗೂ ಕೊಡ್ತೀವಿ. ನಮಗೆ ಅಸಮಾಧಾನ ಇದೆಯಾ ಇಲ್ಲ ಪರವಾಗಿಲ್ಲ ಅಂತ ಗ್ರೇಟರ್ ಬೆಂಗಳೂರು ತಾವು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನನಗೆ ಅಸಮಾಧಾನ ಇದೆ. ಯಾಕೆ ಅಂದರೆ ನಮ್ಮ ಸುಮಾರು ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು ಗ್ರಾಮ ಪಂಚಾಯತಿಗಳಿದ್ದಾವೆ, ನಗರಸಭೆ ಪುರಸಭೆ ಎಲ್ಲ ಇದ್ದಾವೆ. ಸುಮಾರು ಮಹಿಳೆಯರಿಗೂ ಸ್ಥಾನಗಳು ಎಲ್ಲ ಹಳ್ಳಿಯಲ್ಲಿ ಒಬ್ರಿಗೆ ಸಿಗ್ತಾಯಿತ್ತು. ಅದನ್ನ ಇವಾಗ ನಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ಗ್ರೇಟರ್ ಬೆಂಗಳೂರು ಮಾಡ್ತಾಯಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ. ನೆರಗ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಇತಿಹಾಸದಲ್ಲಿ ಉಳ್ಕೊಳ್ಳೋಂಥ ದಿನ ಇದು. ಏಕಂತಂತಂದರೆ ಸರ್ಕಾರಿ ಆಸ್ಪತ್ರೆಯನ್ನು ಇವತ್ತು ಉದ್ಘಾಟನೆ ಮಾಡಿದಂಥ ಮಾನ್ಯ ಬಿ ಶಿವಣ್ಣವರು ಶಾಸಕರು ಮತ್ತು ನಮ್ಮೆಲ್ಲರ ನೆಚ್ಚಿನ ಅಣ್ಣ ಆದಂಥ ಬಾಬಣ್ಣವರು ಈ ಒಂದು ಹಾಸ್ಪಿಟ್ಲಿಗೆ ಹೆಚ್ಚಿನ ಒತ್ತು ಕೊಟ್ಟಂಥವರು ನಮ್ಮ ವೇದ ಕೇಶವಮೂರ್ತಿಯವರು ಹಾಗೂ ನಮ್ಮ ಬಾಬಣ್ಣವರ ನೇತೃತ್ವದಲ್ಲಿ ಇವತ್ತು ಇಡೀ ಪಂಚಾಯಿತಿ ಹಾಸ್ಪಿಟ್ಲ್ ಅಂತಲ್ಲ ಇಡೀ ಪಂಚಾಯಿತಿ ನಮ್ಮ ನೆರಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ಪಂಚಾಯತಿಯಿಂದ ಕೊಟ್ಟು ಇವತ್ತು ಪ್ರತಿ ಹಳ್ಳಿಯಲ್ಲೂ ಕೂಡ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ದೀಪಗಳಾಗಿರ್ಬೋದು, ಮತ್ತು ಅಂಗನವಾಡಿಗಳು ನಾವು ಹೆಗ್ಗಂಡಹಳ್ಳಿಯಲ್ಲಿ ಒಂದಾಗಿದೆ, ನಕ್ಕುಂದಮ್ಮ ಸಂದರ್ಭದಲ್ಲಿ ಒಂದಾಗಿದೆ. ಹೆಗ್ಗಂಡಹಳ್ಳಿಯಲ್ಲಿ ಹೆಚ್ಚಿನ ಅನುದಾನ ಕೊಟ್ಟರು ನಮ್ಮ ಅಧ್ಯಕ್ಷರು. ನಮಗೆ ಒಂದು ಪುರಾತನ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಇತ್ತು, ಅಲ್ಲಿ ಒಂದು ಕಲ್ಯಾಣಿ ಒಂದು 300-400 ವರ್ಷಗಳ ಇತಿಹಾಸದಲ್ಲಿ ಅದು ಯಾರೂ ಕೂಡ ಅದನ್ನ ಅಭಿವೃದ್ಧಿ ಪಡಿಸಿರಲಿಲ್ಲ. ನಮ್ಮ ಅಧ್ಯಕ್ಷರು ಮತ್ತು ಬಾಬಣ್ಣವರ ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂಥ ಕಾಂತರಾಜ್ ಅವರು ಎಲ್ಲರ ಸಹಕಾರದಿಂದ ಇವತ್ತು ಒಂದು ಕಲ್ಯಾಣಿಯನ್ನು ಮಾಡಿದ್ದೀವಿ, ಅದು ಕೂಡ ಇತಿಹಾಸದಲ್ಲಿ ಉಳ್ಕೊಳ್ತದೆ. ಮತ್ತು ನಮ್ಮ ಬಾಬಣ್ಣವರು ಇವತ್ತೇನು ನಮಗೆಲ್ಲ ಮಾರ್ಗದರ್ಶನ ಏನು ತೋರಿಸಿದ್ರು, ಅದರ ಒಂದು ಫಲ ಇವತ್ತೇನು ನಮ್ಮ ಪಂಚಾಯತಿಯಲ್ಲಿ ಅಭಿವೃದ್ಧಿಗಳು ನೋಡ್ತಾ ಇದ್ದಾರೆ. ಹಾಗೆ ನಮ್ಮ ವಾಟರ್ ಮ್ಯಾನ್ಗಳು ತುಂಬಾ ಕಷ್ಟಪಟ್ಟು ಹಳ್ಳಿಗಳಲ್ಲಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಿ ಮೋಟ್ರ್ ಆನ್ ಮಾಡೋಂಥ ವ್ಯವಸ್ಥೆ ಇತ್ತು. ಇದಕ್ಕೆ ಬಾಬಣ್ಣವರು ಅವ್ರನ್ನ ಕಷ್ಟ ನೋಡಿ ಅಧ್ಯಕ್ಷರಿಗೆ ಮತ್ತು ನಮಗೆ ನಾನು ಗಾಡಿಗಳು ಕೊಡಿಸ್ತೀನಿ, ಅವ್ರಿಗೆ ನೀವು ಗಾಡಿಗಳು ಕೊಡಿಸಿ, ಅವರು ಪಾಪ ಕಷ್ಟ ಇದು ಅವ್ರ ಕಷ್ಟ ನಮಗೆ ನೋಡಿದ್ದೀವಿ ಅಂಥೇಳಿ ಬಾಬಣ್ಣವರು ನಮಗೆ ಸಲಹೆ ಕೊಟ್ಟರು. ಅವರೇ ನಮ್ಮ ಬಾಬಣ್ಣ ಸ್ವಂತ ಖರ್ಚಲ್ಲಿ ಇವತ್ತು ನಮಗೆ ಹಾಸ್ಪಿಟ್ಲಿಗೆ ಒಂದು 50 ಲಕ್ಷ ಮತ್ತು ಗಾಡಿಗಳಿಗೆ 20 ಗಾಡಿಗಳು ಕೊಡಿಸಿದ್ದೇವೆ. ಮತ್ತು ಈಗ ಒಂದು ಮನವಿ ಬಂದಿತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅಣ್ಣ ನಮಗೂ ಒಂದು ಗಾಡಿ ಬೇಕು, ನಾವು ಹಳ್ಳಿಗಳಲ್ಲಿ ಓಡಾಡಬೇಕು ಅಂತೇಳಿ. ಅದಕ್ಕೂ ಕೂಡ ನಮ್ಮ ಬಾಬಣ್ಣವರು ಹೆಗ್ಗಂಡಹಳ್ಳಿಯಲ್ಲಿ ಯಾವತ್ತು ಅಂಗನವಾಡಿ ಉದ್ಘಾಟನೆ ಆಗ್ತದೆ ಆವತ್ತು ಗಾಡಿಗಳು ಸಹ ಕೊಡೋಣ, ಅವ್ರಿಗೂ ಕೂಡ ಕೊಡೋಣ. ಪಾಪ ಅವರು ಕೂಡ ಅಣ್ಣ ಎಲ್ಲ ಬರ್ತಾರೆ, ಡೇಟ್ನ ಒಂದು ಡೇಟು ಮಾತಾಡ್ಬಿಟ್ಟೋಣ. ನಮ್ಮ ಒಂದು ತೀರ್ಮಾನ ಮಾಡಿ ಒಂದು ಸಭೆಯನ್ನು ನಾವು ತಿಳಿಸ್ತೀವಿ ಅಣ್ಣಾಜವರು ಇದರಲ್ಲಿ. ಹಾಗಾಗಿ ಈ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಸಹಕರಿಸಿದಂಥ ಎಲ್ಲ ನಮ್ಮ ಜೊತೆಯಲ್ಲಿದ್ದಂಥ 22 ಸದಸ್ಯರು ಕೂಡ ಅವರು ಕೂಡ ನಮಗೆ ಸಹಕರಿಸಿದ್ದಾರೆ, ಅವರು ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತು ಈ ಒಂದು ಐತಿಹಾಸಿಕ ದಿನ ನಮ್ಮೆಲ್ಲರಿಗೂ ಒಳ್ಳೆಯದಾಗಿದೆ, ಈ ಬಡ ಜನರಿಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಇವತ್ತು ಆರೋಗ್ಯ ಉಪಕೇಂದ್ರ ಉದ್ಘಾಟನೆ ಸಮಾರಂಭ ಇತ್ತು. ಅದಕ್ಕೆ ಮೂಲ ಕಾರಣ ನಮ್ಮ ಬಾಬಣ್ಣವರು ಹಾಸ್ಪಿಟಲ್ ಮಾಡಬೇಕು ಅಂತ ಹೇಳಿದಾಗ 20 ಲಕ್ಷ ಮಾತ್ರ ಪಂಚಾಯತಿಯಿಂದ ಹಾಕಿದ್ವಿ. 20 ಲಕ್ಷ ಏನಕ್ಕೂ ಸಾಕಾಗಲ್ಲ ಅಂಥೇಳಿ ಅವರೇ ಇನ್ನು ಮಿಕ್ಕಿದ 50 ಲಕ್ಷ ಆಗಷ್ಟು ಅವರೇ ಸ್ವಂತ ದುಡ್ಡಿಂದ ಕೊಟ್ಟು ಇವತ್ತು ಉಪಕೇಂದ್ರನ ನಿರ್ಮಿಸಿದ್ದೀವಿ. ಮತ್ತು ಯಾವಾಗಲೂ ವಾಟರ್ ಮ್ಯಾನ್ಗಳು ದೂರ ಹೋಗಿ ಮೋಟ್ರ್ಗಳು ಆನ್ ಮಾಡಬೇಕು, ಮತ್ತು ಎಲ್ಲೋ ಕೆರೆಗಳಲ್ಲಿರುತ್ತೆ, ದೂರ ಇರುತ್ತೆ ಅಂತ ಹೇಳಿದಾಗ ಇವತ್ತಿನ ದಿನವೇ ನಾವು ಅದನ್ನು ಕೊಡೋಕ್ಕೆ ಸೂಕ್ತ ಅಂತೇಳಿ ಅಣ್ಣವರು ಗಾಡಿಗಳು ತರಿಸಿದ್ದಾರೆ. ಅವ್ರಿಗೆ ಕೊಡೋಕ್ಕೆ ಇವತ್ತಿನ ದಿನ ಒಳ್ಳೆ ದಿನ ಅಂತೇಳಿ ಇವತ್ತು ತರಿಸಿ ಅವ್ರ ಕೈಯಿಂದ ಕೊಡ್ಸೋಣ ಅಂತೇಳಿ ನಾವು ಇವತ್ತಿನ ದಿನ ಇಟ್ಕೊಂಡಿದ್ದೀವಿ. ನಾವು ಇವತ್ತೇನು ಅಧ್ಯಕ್ಷರು ಅಂತ ಆಗಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಬಾಬಣ್ಣವರು. ಎಲ್ಲೋ ಒಂದು ಮೂಲೆಯಲ್ಲಿದ್ದವ್ರನ್ನ ಗುರುಸಿ ನಮ್ಮನ್ನು ಈ ಸ್ಥಾನಕ್ಕೆ ತಂದು ಮೊದಲು ಆದ್ಯತೆ ಪಂಚಾಯತಿ ನಾವು ಅಧ್ಯಕ್ಷರಾದಮೇಲೆ ಮೊದಲು ಮಾದರಿ ಪಂಚಾಯತಿ ಮಾಡಬೇಕು ಅಂತ ಅವತ್ತು ಹೇಳಿದರು. ಅವರು ನಮಗೇನು ಪಂಚಾಯತಿಯಲ್ಲಿ ಅನುದಾನ ಇದೆ ಅದರಲ್ಲಿ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅವರು ಸಹಕಾರದಿಂದ ಇವತ್ತು ಒಳ್ಳೊಳ್ಳೆ ಕೆಲಸಗಳಾಗಿದೆ. ನೆರಗದಲ್ಲಿ ಎಲ್ಲ ಐಮಾಸ್ಕ್ ಲೈಟ್ಗಳಾಗಿರ್ಬೋದು, ಮತ್ತು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ನೈರ್ಮಲ್ಯಕ್ಕೆ ಆಗಿರ್ಬೋದು, ಮತ್ತು ಹೆಗ್ಗಂಡಲ್ಲಿ ಅಂಗನವಾಡಿಗೆ 15 ಲಕ್ಷ ಅದಕ್ಕಾಗಿರ್ಬೋದು. ತಿಪ್ಸಂದ್ರ ಸ್ಕೂಲು 60 ವರ್ಷದಿಂದ ಯಾರೂ ಅಲ್ಲಿ ಕೈ ಇಟ್ಟಿರಲಿಲ್ಲ. ಎಲ್ಲ ತುಂಬಾ ಅಲ್ಲಿ ಸಮಸ್ಯೆಗಳು ಬರ್ತಾಯಿತ್ತು. ಯಾವಾಗಲೂ ಬಂದು ಆ ಟೀಚರ್ಸು
ಬಂದು ಸಮಸ್ಯೆಗಳು ಹೇಳ್ತಾಯಿದ್ರು. ತಿಪ್ಸಂದ್ರ ಸ್ಕೂಲ್ಗೂ ಸಮೇತ ನಾವು ಅದನ್ನು ನವೀಕರಣಗೊಳಿಸಿ ಅದನ್ನೂ ಒಂದು ದಿವಸ ಉದ್ಘಾಟನೆ ಇಟ್ಕೊಂಡಿದ್ದೀವಿ. ಅಣ್ಣವ್ರು ಬರಬೇಕು, ಅವತ್ತೂ ಕೂಡ ಹೇಳ್ತೀವಿ. ಹಿಂಗೆ ಮಾದರಿ ಪಂಚಾಯಿತಿ ಆಗೋಕ್ಕೆ ಮೂಲ ಕಾರಣ ಬಾಬಣ್ಣವರು. ಅವ್ರಿಗೆ ದೇವರು ಇದೇ ರೀತಿ ನಮ್ಮಂಥವ್ರನ್ನ ಇನ್ನು ಅವರು ಇದು ಸಹಭಾಗಿತ್ವದಲ್ಲಿ ಎಷ್ಟೋ ಜನ ಬೆಳಿಬೇಕು. ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ, ಅವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ವಿಶೇಷವಾಗಿ ಇಂದು ದಿನ ಇತಿಹಾಸ ಪುಟದಲ್ಲಿ ಬರೆದಿರುವಂತಹ ದಿನ. ಯಾಕೆ ಅಂತಂದರೆ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು, ನಾವು ತಿಪ್ಸಂದ್ರ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು. ನಾವು ಮೊದಲನೇ ಬಾರಿ ನಾವು ನಮ್ಮ ಧರ್ಮಪತ್ನಿ ಪವಿತ್ರ ಅವರು ಸದಸ್ಯರಾದ ಮೇಲೆ ಏನು ಕೆಲಸ ಮಾಡಬೇಕಂತದೇ ನಮಗೆ ಗೊತ್ತಿರಲಿಲ್ಲ. 5 ವರ್ಷ ಅವಧಿ ಇತ್ತು. 5 ವರ್ಷ ಅವಧಿಯಲ್ಲಿ 2.5 ವರ್ಷ ಏನೇ ಆಗಲಿ ಏನು ಕೆಲಸನೂ ಆಗಿಲ್ಲ. ಯಾವ ಚೇರ್ಮನ್ ಇದ್ದರು, ಇತಿಹಾಸ ಪುಟದಲ್ಲೇ ಬರೆದಿರುವಂಥ ದಿನ. ಯಾಕೆ ಅಂತಂದರೆ ಈ ಅಧ್ಯಕ್ಷರು ಆದಮೇಲೆ, ಅಧ್ಯಕ್ಷರು ಆಗೋಕ್ಕಿಂತ ಮುಂಚೆ ಏನೂ ಕೆಲಸ ಆಗಿಲ್ಲ. ಅಧ್ಯಕ್ಷರು ಆದರೆ ಅವರ ಬಾಬಣ್ಣವರ ನೇತೃತ್ವದಲ್ಲಿ ನಮ್ಮದು ಪಂಚಾಯಿತಿ ಆಯಿತು. ನಮ್ಮ ಬಾಬಣ್ಣವ್ರು ಏನು ಮಾರ್ಗದರ್ಶನ ನೀಡ್ತಾರೋ ನಮ್ಮ ಅಧ್ಯಕ್ಷರಿಗೆ ಅದೇ ರೀತಿಯಲ್ಲೇ ಕೆಲಸ ಕಾರ್ಯಗಳೆಲ್ಲ ಮಾಡಿಕೊಟ್ರು. 22 ಸದಸ್ಯರಿದ್ದು 22 ಸದಸ್ಯರಲ್ಲಿ ಯಾರನ್ನೂ ಭೇದ ಭಾವ ನೋಡಿದಿರ ಒಂದೇ ಸಮನಾಗಿ ಎಲ್ಲರಿಗೂ ಕೆಲಸ ಕೊಟ್ಟು ಎಲ್ಲ ಕ್ಲೀನಾಗಿ ಕೆಲಸ ಮಾಡಿ ಎಲ್ಲ ಕರ್ಕೊಂಡು ನಮ್ಮ ಅಧ್ಯಕ್ಷರು ಕರ್ಕೊಂಡು ಬಂದು. ಅದೇ ರೀತಿ ಈ ಹಾಸ್ಪಿಟ್ಲ್ ಉದ್ಘಾಟನೆಗೆ ಬರೀ 20 ಲಕ್ಷ ನಮ್ಮ ವರ್ಗದಿಂದ ನಮ್ಮ ಅಧ್ಯಕ್ಷರು ಎಲ್ಲ ಬಾಡಿ ಎಲ್ಲ ಡಿಸೈಡ್ ಮಾಡಿ ಅವ್ರು ಕೊಟ್ಟರು. ಉಪಾಧ್ಯಕ್ಷರು ಅಧ್ಯಕ್ಷರೆಲ್ಲ ಡಿಸೈಡ್ ಮಾಡಿ ಕೊಟ್ಟರು. ಆದರೆ ಅದಕ್ಕೆ ವೆಚ್ಚ ಬಂದ್ಬಿಟ್ಟು 70 ಲಕ್ಷ ಆಗಿದೆ. 70 ಲಕ್ಷ ಸುಮ್ಮನೆ ಅಂತ ಅಲ್ಲ ಹಣ. ಈ ಕಾಲದಲ್ಲಿ ಯಾರೇ ಆಗಲಿ 1 ರೂಪಾಯಿ ಕೊಡಬೇಕಂದ್ರೆ ಹಿಂದೆ ಮುಂದೆ ತುಳಿತಾರೆ. ಸೊ ಬಾಬಣ್ಣ ಅಂತವರು ನಮಗೆ ಇಡೀ ತಾಲೂಕಿಗೆ ಬೇಕು. ಅವರು ಬರೀ ನಮ್ಮ ಪಂಚಾಯತಿಗೆ ಮೀಸಲಾಗಿರಬಾರ್ದು. ನಮ್ಮ ಉದ್ದೇಶ ಇಡೀ ತಾಲೂಕಿಗೆ ಮೀಸಲಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ವಾಟರ್ ಮ್ಯಾನ್ಗಳು ಅದೇ ರೀತಿ ಗಾಡಿಗಳು 22 ಗಾಡಿಗಳು ಬೇರೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ? ಈಗ ವಾಟರ್ ಮ್ಯಾನ್ ಬಂದುಬಿಟ್ಟು ಒಂದು ಊರಲ್ಲಿ ನೀರು ಬಿಡಬೇಕಂತಂದರೆ ಏನೋ ಒಂದು ಆದರೆ ಫೋನ್ ಮಾಡಿ ಹೇಳಿದ ತಕ್ಷಣ ನೈಟ್ 11 ಗಂಟೆ 1 ಗಂಟೆಗೆಲ್ಲ ಹೋಗಬೇಕಾಗುತ್ತೆ, ಬರಬೇಕಾಗುತ್ತೆ. ಅವ್ರ ಹತ್ರ ಗಾಡಿ ಇರಲ್ಲ. ಸೊ ಅದು ಉದ್ದೇಶವಾಗಿ ಬೇರೆ ಊರಲ್ಲಿ ಎಲ್ಲ ಕೊಟ್ಟಿಲ್ವ. ಆದರೆ ಬಾಬಣ್ಣವ್ರು ಒಂದೇ ಒಂದು ಮಾತು ಹೇಳಿದ್ರು, ನಾನು ಈ ಹಾಸ್ಪಿಟ್ಲ್ ಉದ್ಘಾಟನೆ ದಿನ ನಾನು ಅವ್ರಿಗೆ ಗಾಡಿಗಳನ್ನು ಕೊಡ್ತೀನಿ, ನನ್ನ ಸ್ವೈಚ್ಛ ಹಣದಿಂದ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಅವರ ದೊಡ್ಡ ಮನಸ್ಸು ಇತಿಹಾಸದಲ್ಲಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗೆ ಅಧ್ಯಕ್ಷರು ಹೇಳ್ದಂಗೆ ಅವರು ಒಂದು ಲೆಕ್ಕದಲ್ಲಿ ದೇವರು ಅಂತ ನಾನು ಭಾವಿಸ್ತೀನಿ. ಅದು ನಾನು ಯಾಕೆ ಅಂತಂದರೆ ದೇವ್ರನ್ನ ಪೂಜೆ ಮಾಡ್ತೀನಿ, ಹಂಗೆ ಬಾಬಣ್ಣನೂ ಪೂಜೆ ಮಾಡ್ತೀನಿ. ಯಾವತ್ತೂ ಅಷ್ಟೇ ಜಾತಿ ಭೇದ ಇಲ್ದಿರ ಬಾಬಣ್ಣು ನಮಗೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಕೊಟ್ಟು ಮಾಡಿದ್ದಾರೆ. ಸೊ ಅವರಿಗೆ ಇದೇ ರೀತಿ ಹಣ, ಆರೋಗ್ಯ, ಆಯಸ್ಸು ದೇವರು ಅವರಿಗೆ ಉನ್ನತ ಸ್ಥಾನ ಕೊಡಲಿ ಅಂತ ನಾನು ಕೇಳ್ಕೊತೀನಿ.